ಕಾರ್ಪಲ್ ಟನಲ್ ಸಿಂಡ್ರೋಮ್ ಬಗ್ಗೆ ಹೇಳೋಕ್ಕೆ ಇಷ್ಟಪಟ್ಟಿರ್ತೀನಿ. ಇದನ್ನ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಏನಿದು ಕಾರ್ಪಲ್ ಟನಲ್? ಹೆಸರು ಹೇಳ್ದಂಗೆ ಟನಲ್. ಕಾರ್ಪಲ್ ಟನಲ್ ಅಂದರೆ ಕೈಯಲ್ಲಿರುವಂಥ ಟನಲ್. ಈ ಜಾಗದಲ್ಲಿ ಟೆಂಡನ್ಸ್, ರಕ್ತನಾಳ ಮತ್ತು ನರ್ವ್ಸ್ ಪಾಸ್ ಆಗ್ತದೆ. ಸೊ ಈ ಟನಲಲ್ಲಿ ಪ್ರೆಷರ್ ಜಾಸ್ತಿ ಆದಾಗ, ಈ ಪ್ರೆಷರ್ ಜಾಸ್ತಿ ಆಗಲಿಕ್ಕೆ ಕಾರಣಗಳು ಹಲವಾರಿದೆ. ಮೆದುವಾದ ವಸ್ತು ಅಂತಂದರೆ ನರ್ವ್, ಅದರಲ್ಲಿ ಕಾಮನ್ ಆಗಿ ಮೀಡಿಯನ್ ನರ್ವ್. ಆ ಮೀಡಿಯನ್ ನರ್ವ್ ಮೇಲೆ ಪ್ರೆಷರ್ ಜಾಸ್ತಿಯಾಗಿ ಅದು ಪ್ರೆಸ್ ಆದಾಗ ಆಗುವಂಥ ಸಿಂಪ್ಟಮ್ಸ್ನ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಕರಿತೀವಿ. ಏನಕ್ಕಾಗ್ತದೆ ಅದಕ್ಕಿಂತ ಮುಂಚೆ ಫಸ್ಟ್ ಪೇಷಂಟ್ಸ್ ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊತಿದೆ ಅಂತ ತಿಳ್ಕೊಳ್ಳುವ. ಈಗ ಕೈಯಲ್ಲಿ ಒಬ್ಬರೊಬ್ಬರಿಗೆ ಚುಚ್ಚೋ ಥರ ಆಗೋದು, ಎಸ್ಪೆಷಲಿ ಈ ಹೆಬ್ಬೆಟ್ಟು ಮತ್ತು ಈ ಎರಡು ಬೆರಳಲ್ಲಿ ಕೈ ಚುಚ್ಚೋ ಥರ ಆಗೋದು, ಒಬ್ಬರೊಬ್ಬರಿಗೆ ಸ್ವಲ್ಪ ಸ್ಪರ್ಶ ಕಮ್ಮಿ ಆಗೋ ಥರ ಆಗ್ಬೋದು. ಒಂದು ಸಲ ಜಾಸ್ತಿ ಆದಾಗ ಸ್ವಲ್ಪ ಏನಾರ ಪದಾರ್ಥ ಹಿಡ್ಕೊಳ್ಳೋಕೆ ಕಷ್ಟ ಆಗೋದು. ನೆಕ್ಸ್ಟ್ ಇವಾಗ ಯಾವ ಕಾರಣಗಳಿಂದ ಪ್ರೆಷರ್ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಳ್ಳುವ. ಒಬ್ಬೊಬ್ಬರು ಆರ್ಥರೈಟಿಸ್ ಇರೋರಲ್ಲೂ ಕೂಡ ಪ್ರೆಷರ್ ಜಾಸ್ತಿಯಾಗಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಆಗ್ಬೋದು. ಇನ್ನು ಬೇರೆ ಕಾಮನ್ ಆಗಿ ಡಯಾಬಿಟಿಸ್, ಥೈರಾಯ್ಡ್, ಇಲ್ಲ ಪ್ರೆಗ್ನೆನ್ಸಿ, ಇಲ್ಲ ರಿಪಿಟೇಟಿವ್ ಹ್ಯಾಂಡ್ ವರ್ಕ್, ಈ ಕೈಯಲ್ಲಿ ಜಾಸ್ತಿ ವರ್ಕ್, ಈಗ ಕಂಪ್ಯೂಟರ್ಸ್ ಆಗಲಿ ಇಲ್ಲ ಬೇರೆ ಕೈಯಲ್ಲಿ ಜಾಸ್ತಿ ಕೆಲಸ ಮಾಡೋರಿಗೆ ಕೂಡ ಸ್ವಲ್ಪ ಪ್ರೆಷರ್ ಜಾಸ್ತಿಯಾಗಿ ಈ ಥರ ನೋವು ಮೇಲೆ ಪ್ರೆಷರ್ ಬಿದ್ದು ಈ ಥರ ಚುಚ್ಚುವಂಥದ್ದು, ಸ್ಪರ್ಶ ಕಮ್ಮಿ ಆಗುವಂಥದ್ದು ಈ ಥರ ಆಗ್ಬೋದು. ಇದನ್ನು ಯಾವುದರಿಂದ ಕಂಡುಹಿಡಿಬೋದು? ಕಾಮನ್ ಕ್ಲಿನಿಕಲ್ ಎಕ್ಸಾಮಿನೇಷನಿಂದಲೇ ಗೊತ್ತಾಗ್ತದೆ ಒಬ್ಬರು ಡಾಕ್ಟ್ರಿಗೆ ಇದು ಕಾರ್ಪಲ್ ಟನಲ್ ಸಿಂಡ್ರೋಮಿಂದ ಆಗಿದೆಯಾ ಇಲ್ಲ ಬೇರೆ ರೀತಿಯಿಂದ ಬೇರೆ ಕಾರಣದಿಂದ ಆಗಿದೆಯಾ ಅಂತ. ಅದು ಬಿಟ್ಟು ನೆಕ್ಸ್ಟ್ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಮಾಡ್ತಾರೆ. ಹೀಗೆ ಆ ನರ್ವ್ಸಲ್ಲಿ ಇರುವಂಥ ಶಕ್ತಿ ಮತ್ತು ಅದ್ರ ಮೇಲೆ ಬೀಳ್ತಾ ಇರೋಂಥ ಪ್ರೆಷರ್ನೆಲ್ಲ ತಿಳ್ಕೊಳ್ಳಿಕ್ಕೆ. ಇನ್ನು ಬೇರೆ ಬಂದು ಅಲ್ಟ್ರಾಸೌಂಡ್. ಆ ರಿಸ್ಟಲ್ಲಿ ಅಲ್ಟ್ರಾಸೌಂಡ್ ಮಾಡಿದಾಗ ನರ್ವ್ ಮೇಲೆ ಪ್ರೆಷರ್ ಎಷ್ಟು ಬೀಳ್ತಾ ಇದೆ, ಇಲ್ಲ ಕಮ್ಮಿ ಇಲ್ಲ ಜಾಸ್ತಿ ಪ್ರೆಷರ್ ಬೀಳ್ತಾ ಇದೆಯಾ ಅಂತ ತಿಳ್ಕೊಬೋದು. ಇದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು? ಅದು ಒಬ್ಬೊಬ್ಬರಲ್ಲಿ ಹಲವಾರು ರೀತಿ. ಈಗ ಸ್ವಲ್ಪ ಜನಕ್ಕೆ ರಿಸ್ಟ್ ಸ್ಪ್ಲಿಂಟ್ ಅಂತ ಬರ್ತದೆ, ಅದನ್ನ ರಾತ್ರಿ ಹೊತ್ತು ಬಳಸಿದ್ರೆ ಕೂಡ ಸಾಕಾಗ್ತದೆ. ಇನ್ನು ಕೆಲವರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತಂದಾಗ ಆ ಜಾಗಕ್ಕೆ ಸಣ್ಣದಾಗಿ ಇಂಜೆಕ್ಷನ್ ಹಾಕುವಂಥದ್ದು ಇಲ್ಲ ಸ್ವಲ್ಪ ಮಾತ್ರೆಗಳು ಬಳಸುವಂಥದ್ದು, ಇದನ್ನ ಬಳಸಿದ್ರೆ ಇದು ಕಾಮನ್ ಆಗಿ ರೆಡ್ಯೂಸ್ ಮಾಡ್ಬೋದು. ಇಫ್ ಅಟ್ ಆಲ್ ಏನಾದ್ರು ಆರ್ಥರೈಟಿಸಿಂದ ಹಾಗೆ ಆಗ್ತಿದೆ ಅಂತಂದರೆ ಆ ಆರ್ಥರೈಟಿಸ್ಗೆ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಈ ಕಾರ್ಪಲ್ ಟನಲ್ ಸಿಂಡ್ರೋಮ್ ಸಾಲ್ವ್ ಆಗ್ತದೆ.